ಕತೆ ಬಡವನ ಬದುಕು ಬದಲಿಸಿದ ಸನ್ಯಾಸಿ. ಒಂದು ಸುಂದರವಾದ ಪುಟ್ಟ ಹಳ್ಳಿಯಲ್ಲಿ ರಂಗಪ್ಪ ಎಂಬ ಬಡ ಕೂಲಿ ಕಾರ್ಮಿಕ ವಾಸಿಸುತ್ತಿದ್ದ. ಅವನಿಗೆ ಹೆಂಡತಿ ಹಾಗೂ ಒಬ್ಬ ಮಗ ಇದ್ದ. ಬೆಳಗ್ಗೆಯಿಂದ ಸಂಜೆವರೆಗೆ ದುಡಿದ್ರೂ ಹೊಟ್ಟೆ ತುಂಬ ಊಟಕ್ಕಾಗುವಷ್ಟು ಸಂಪಾದನೆ ಇರಲಿಲ್ಲ ಅವನಿಗೆ. ಒಂದೆರಡು ದಿನಗಳಿಂದ ಕೆಲಸ ಸಿಗಲಿಲ್ಲ. ಮನೆಗೆ ಬಂದಾಗ ಮಕ್ಕಳು ಹಸಿವಿನಿಂದ ಅಳ್ತಿದ್ರು. ಹೆಂಡತಿ ಕಣ್ಣೀರನ್ನು ಒರೆಸ್ಕೊಂಡು ಹೇಳಿದ್ಲು, ಇವತ್ತು ಮನೆಯಲ್ಲಿ ಒಂದು ಕಾಳು ಅಕ್ಕಿಯೂ ಇಲ್ಲ. ರಂಗಪ್ಪನ ಹೃದಯ ದುಃಖದಿಂದ ಬಿರಿತು. ಆ ರಾತ್ರಿ ಅವನಿಗೆ ನಿದ್ರೆ ಬರಲಿಲ್ಲ. ಹೆಂಡತಿ ಮಕ್ಕಳು ಹಸಿವಿನಿಂದ ನರಳೋದನ್ನು ನೋಡಲು ಆಗಲೇ ಇಲ್ಲ ಅವನ ಕೈಯಲ್ಲಿ. ದೇವರೇ, ನಾನು ಇಷ್ಟೊಂದು ದುಡಿಯುತ್ತಿದ್ದರೂ ನನ್ನ ಬದುಕು ಏಕೆ ಹೀಗಿದೆ ಅಂತ ಆಕಾಶದತ್ತ ನೋಡಿ ಕಂಗೆಟ್ಟು ಕೂತಿದ್ದ. ಮರುದಿನ ಬೆಳಗ್ಗೆ ಬೇರೆ ಊರಲ್ಲಿ ಕೆಲಸ ಹುಡುಕಲು ಕಾಡಿನ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿದ್ದ. ಅಷ್ಟರಲ್ಲಿ ಒಂದು ದೊಡ್ಡ ಆಲದ ಮರದ ಕೆಳಗೆ ಕಾವಿ ಬಟ್ಟೆ ಧರಿಸಿದ ಒಬ್ಬ ಸನ್ಯಾಸಿ ಧ್ಯಾನದಲ್ಲಿ ಕುಳಿತಿದ್ದ. ರಂಗಪ್ಪ ಅವನ ಹತ್ರ ಹೋಗಿ ನಮಸ್ಕರಿಸಿದ. ಸನ್ಯಾಸಿ ಕಣ್ಣು ತೆರೆದು ಮಂದಹಾಸದಿಂದ ಕೇಳ್ದ, ಮಗನೇ, ನಿನ್ನ ಮುಖದಲ್ಲಿ ನೋವು ಕಾಣ್ತಿದೆ? ರಂಗಪ್ಪ ತನ್ನ ಬದುಕಿನ ಭಾವನೆಯ ಕಥೆಯನ್ನೆಲ್ಲ ಹೇಳ್ದ. ಎಲ್ಲವನ್ನು ಶಾಂತವಾಗಿ ಕೇಳಿ ಸನ್ಯಾಸಿ ಕೊನೆಗೊಂದು ವಿಚಿತ್ರ ಪ್ರಶ್ನೆ ಕೇಳ್ದ. ನಿನ್ನ ಬಳಿ ಇರುವ ಅತ್ಯಂತ ಅಮೂಲ್ಯವಾದ ಸಂಪತ್ತು ಯಾವುದು? ರಂಗಪ್ಪ ನಗ್ತಾ ಹೇಳ್ದ, ಸ್ವಾಮಿ, ನನ್ನ ಬಳಿ 1 ರೂಪಾಯಿಯೂ ಇಲ್ಲ. ಸನ್ಯಾಸಿ ಮತ್ತೆ ಜೋರಾಗಿ ನಕ್ಕ, ನಾನು ನಿನಗೆ 10 ಲಕ್ಷ ರೂಪಾಯಿ ಕೊಡ್ತೇನೆ, ಇನ್ನು ಒಂದು ಕಣ್ಣು ಕೊಡ್ತೀಯಾ ಅಂತ ಕೇಳ್ದ. ಈಗ ರಂಗಪ್ಪ ಬೆಚ್ಚಿ ಬಿದ್ದ. ಅಯ್ಯೋ ಸ್ವಾಮಿ, ಕಣ್ಣು ಹೇಗೆ ಕೊಡಲಿ? ಸನ್ಯಾಸಿ ಹೇಳ್ದ, ಸರಿ, 50 ಲಕ್ಷ ಕೊಡ್ತೇನೆ, ನಿನ್ನ 2 ಕೈಗಳನ್ನು ಕೊಡ್ತೀಯಾ? ಇಲ್ಲ ಇಲ್ಲ ಅಂದ ರಂಗಪ್ಪ. ಆಯ್ತಪ್ಪ, 1 ಕೋಟಿ ಕೊಡ್ತೀನಿ, ನಿನ್ನ ಕಾಲುಗಳನ್ನು ಕೊಡ್ತೀಯಾ ನನಗೆ? ಅಯ್ಯಯ್ಯೋ, ಇಲ್ಲವೇ ಇಲ್ಲ, ಇದು ಅಸಾಧ್ಯ ಅಂತ ರಂಗಪ್ಪ ಹೇಳ್ದ. ಆಗ ಸನ್ಯಾಸಿ ನಗುತ್ತಾ ಹೇಳ್ದ, ಹಾಗಾದರೆ ನೀನು ಕೋಟಿ ಕೋಟಿ ಮೌಲ್ಯದ ದೇಹವನ್ನು ಹೊಂದಿದೀಯ, ಆದರೆ ನೀನು ನಿನ್ನನ್ನು ಬಡವನ ಅಂದ್ಕೊಂಡಿದೀಯಾ? ಈ ಮಾತು ರಂಗಪ್ಪನ ಮನಸ್ಸಿನಲ್ಲಿ ಮಿಂಚಿನಂತೆ ಹೊಳಿತು. ಸನ್ಯಾಸಿ ಶಾಂತವಾಗಿ ಮುಂದುವರಿಸಿದ, ಬಡತನ ಅಂದರೆ ಹಣದ ಕೊರತೆ ಅಲ್ಲ, ಯೋಚನೆಯ ಕೊರತೆ. ಇಂದಿನಿಂದ ನೀನು ಪ್ರತಿದಿನ ಒಂದು ಹೊಸ ಕೆಲಸ ಕಲಿ, ದಿನಕ್ಕೆ 1 ರೂಪಾಯಿಯಾದರೂ ಉಳಿಸು, ಯಾರನ್ನೂ ಮೋಸ ಮಾಡಬೇಡ, ಯಾವ ಕೆಲಸನೂ ಚಿಕ್ಕದಲ್ಲ ಅಂತ ಹೇಳ್ದ. ಈಗ ಹೇಳಿದ್ದೇನೆ ಹಿಂತಿರುಗಿ ನೋಡದೆ ಸನ್ಯಾಸಿ ಹೊರಟೇ ಹೋದ. ಕಣ್ಣು ಮಿಟುಕಿಸುವಷ್ಟರಲ್ಲಿ ಸನ್ಯಾಸಿ ಕಣ್ಣಿಂದ ಮರೆಯಾಗಿದ್ದ. ರಂಗಪ್ಪನಿಗೆ ಅರ್ಥ ಆಗಲಿಕ್ಕೆ ಸ್ವಲ್ಪ ಸಮಯ ಹಿಡಿತು. ಆ ದಿನದಿಂದ ರಂಗಪ್ಪ ಬದಲಾಗಿ ಬಿಟ್ಟ. ಹಗಲು ಕೂಲಿ ಕೆಲಸ ಮಾಡ್ದ, ರಾತ್ರಿ ಬಿದಿರಿನಿಂದ ಬುಟ್ಟಿಗಳನ್ನು ಹೆಣೆಯೋದನ್ನು ಕಲಿತ. ಬಿದಿರು ಸೀಳುವಾಗ ಕೈಯೆಲ್ಲ ಗಾಯ ಆಯಿತು, ಆದರೂ ಎದೆಗೊಂದೇ ಬುಟ್ಟಿ ಹೆಣೆಯೋದನ್ನು ಕಲಿತ. ಅವನ ಹೆಂಡತಿಯೂ ಸಹ ಅವನ ಜೊತೆಗೆ ಕೈಗೂಡಿಸಿದ್ಲು. ಮೊದಲ ವಾರ 2 ಬುಟ್ಟಿ ಮಾರಾಟ ಮಾಡ್ದ. ನಂತರ 10 ಬುಟ್ಟಿ ಆಯಿತು ವಾರದಕ್ಕೆ. ಹಾಗೆ 1 ತಿಂಗಳಲ್ಲಿ 30 ಬುಟ್ಟಿ ಹೆಣೆದ. ಜನರು ಅವನ ಪ್ರಾಮಾಣಿಕತೆಯನ್ನು ಮೆಚ್ಚಿದ್ರು. ಅವನ ಕೆಲಸವನ್ನು ಮೆಚ್ಚಿಕೊಂಡು ಒಬ್ಬ ವ್ಯಾಪಾರಿ ಅವನಿಗೆ ದೊಡ್ಡ ಆರ್ಡರ್ ಕೊಟ್ಟ. ಕೆಲವೇ ವರ್ಷಗಳಲ್ಲಿ ತನ್ನದೇ ಆದ ಸಣ್ಣ ಗುಡಿ ಕೈಗಾರಿಕೆಯನ್ನು ಆರಂಭಿಸಿಬಿಟ್ಟ ರಂಗಪ್ಪ. ಈಗ ಗ್ರಾಮದ ನಿರುದ್ಯೋಗಿಗಳಿಗೆ ಇವನು ಕೆಲಸ ಕೊಟ್ಟ. ಯಾರೂ ಹಸ್ತಿರಬಾರ್ದು ಎಂಬ ಉದ್ದೇಶದಿಂದ ಪ್ರತಿ ತಿಂಗಳು ಉಚಿತ ಅನ್ನದಾನ ಆರಂಭಿಸಿದ್ದ. ಆದರೆ ಒಂದು ಪ್ರಶ್ನೆ ಅವನ ಮನಸ್ಸನ್ನು ಬಿಡಲಿಲ್ಲ, ಆ ಸನ್ಯಾಸಿ ಎಲ್ಲಿದ್ದಾರೆ? 10 ವರ್ಷಗಳ ನಂತರ ಅದೇ ಆಲದ ಮರದ ಬಳಿಗೆ ಹೋದ ರಂಗಪ್ಪ. ಆದರೆ ಅಲ್ಲಿ ಸನ್ಯಾಸಿ ಇರಲಿಲ್ಲ, ಒಬ್ಬ ವೃದ್ಧ ಮಾತ್ರ ಕುಳಿತಿದ್ದ. ರಂಗಪ್ಪ ಕೇಳ್ದ, ಇಲ್ಲಿ ಒಬ್ಬ ಸನ್ಯಾಸಿ ಇರ್ತಿದ್ರು, ಈಗ ಅವ್ರು ಎಲ್ಲಿದ್ದಾರೆ? ವೃದ್ಧ ನಗ್ತಾ ಹೇಳಿದರು, ಅವರು ಎಲ್ಲಿಯೂ ಯಾರ ಬಳಿಯೂ ಹೆಚ್ಚು ದಿನ ಇರೋದಿಲ್ಲ. ಯಾರ ಜೀವನ ಬದಲಾಯಿಸಬೇಕೋ ಅವರ ಮನಸ್ಸಿನಲ್ಲಿ ಒಂದು ಬೆಳಕು ಹಚ್ಚಿ ಮುಂದೆ ಹೋಗ್ತಾರೆ. ರಂಗಪ್ಪನ ಕಣ್ಣಲ್ಲಿ ನೀರು ತುಂಬಿತು. ಅವನು ಆಲದ ಮರಕ್ಕೆ ನಮಸ್ಕರಿಸಿದ. ಅವನಿಗೆ ಅರ್ಥ ಆಯಿತು, ಸನ್ಯಾಸಿ ಹಣ ಕೊಡಲಿಲ್ಲ, ಅದೃಷ್ಟ ಕೊಡಲಿಲ್ಲ, ಅವರು ಕೊಟ್ಟಿದ್ದು ಆತ್ಮವಿಶ್ವಾಸ, ದೃಷ್ಟಿಕೋನ ಮತ್ತೆ ದುಡಿಯುವ ಮನಸ್ಸು. ಅಂದಿಂದ ರಂಗಪ್ಪ ಪ್ರತಿಯೊಬ್ಬ ಬಡವನಿಗೂ ಒಂದೇ ಮಾತು ಹೇಳ್ತಿದ್ದ, ದೇವರು ನಿನಗೆ ಕೊಟ್ಟ ದೊಡ್ಡ ಸಂಪತ್ತು ನಿನ್ನ ದೇಹ, ನಿನ್ನ ಮನಸ್ಸು ಮತ್ತು ನಿನ್ನ ಸಮಯ. ಅದನ್ನು ಸರಿಯಾಗಿ ಬಳಸಿದರೆ ಬಡತನ ಶಾಶ್ವತವಾಗಿರುವುದಿಲ್ಲ.
ಆವತ್ತಿನಿಂದ ಆ ಹಳ್ಳಿಯಲ್ಲಿ ಬಡ ಜನರ ಸಂಖ್ಯೆ ಕಡಿಮೆಯಾಯಿತು. ಪ್ರತಿಯೊಬ್ಬರೂ ಸಹ ಆಲಸ್ಯ ತೊರೆದು ಜೀವನ ಮಾಡ್ತಾಯಿದ್ರು, ದುಡಿಮೆ ಮಾಡ್ತಾಯಿದ್ರು. ಹಾಗಾಗಿ ಅವರು ಬಡತನವನ್ನು ಅವರ ಹಳ್ಳಿಯಿಂದಲೇ ಓಡಿಸ್ಬಿಟ್ರು. ಈ ಕಥೆಯ ನೀತಿ: ಅದ್ಭುತಗಳು ಹೊರಗಿನಿಂದ ಬರೋದಿಲ್ಲ, ನಮ್ಮ ಆಲೋಚನೆ ಬದಲಾದ ಕ್ಷಣದಿಂದಲೇ ಅದ್ಭುತ ಪ್ರಾರಂಭವಾಗುತ್ತದೆ. ಸ್ನೇಹಿತರೆ, ಈ ಕಥೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇಂತಹ ಮನಮುಟ್ಟುವ ಕನ್ನಡ ನೈತಿಕತೆಗಳು ಮತ್ತು ಜೀವನ ಬದಲಾಯಿಸುವ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.